ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಈ ವ್ಲಾಗಲ್ಲಿ ನಮ್ಮ ಮನೆ ತೋಟ ಸುತ್ತಮುತ್ತ ಪರಿಸರಗಳನ್ನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ, ಹಾಗೂ ದಿನನಿತ್ಯದ ಚಟುವಟಿಕೆಗಳು. ಇವತ್ತು ಸೋಮವಾರ, ಮಂಡೇ ವರ್ಕಿಂಗ್ ಡೇ ಆಗಿರುತ್ತೆ. ಸೊ ಅದ್ರ ಜೊತೆನೂ ವ್ಲಾಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ನಾನು ಮಾಡೋ ವ್ಲಾಗ್ಸ್ ಇಷ್ಟ ಆಗ್ತಿದ್ರೆ, ನಿಮ್ಗೆ ರೀಚ್ ಆಗ್ತಾಯಿದ್ರೆ, ಆಮೇಲೆ ಇನ್ನು ಮುಂದೆ ಇಂಥ ವ್ಲಾಗ್ಸ್ ಬೇಕಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ನೀವು ಸಪೋರ್ಟ್ ಮಾಡಿದರೆ ನನಗೆ ಇನ್ನೂ ಹೇಗೆ ಅನಿಸುತ್ತೆ ಅಂದರೆ, ಓಕೆ, ಇನ್ನೂ ವ್ಲಾಗ್ಸ್ ಮಾಡಬೇಕು, ತುಂಬ ಎಂಕರೇಜ್ಮೆಂಟ್ ಥರ ಅನಿಸುತ್ತೆ. ಸೊ ನಿಮಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಂಗೆ ಹಾಕಿ. ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು, ಯಾವ ಥರದ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತೆಲ್ಲ ನಿಮ್ಮ ಒಪಿನಿಯನ್ಸ್ ಹಾಕಿ. ಇವತ್ತು ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಕರಿನ ತಿಂದು ಅಪ್ಪನ ಜೊತೆ ಸ್ವಲ್ಪ ಮಾತಾಡಿ ಹಾಗೆ ನನ್ನ ತಮ್ಮ ಹರಟೆ ಹೊಡಿತಿದ್ದ. ಒಂದು ಹಾಯ್ ಹೇಳ್ಬ್ರೋ, ಏನು ತಿಂತಿದ್ಯಾ? ಹಾಯ್, ಹಲೋ, ನಮಸ್ಕಾರ. ಏನು ತಿಂತಿದ್ಯಾ? ಚಪಾತಿ. ಹೇಗಾಗಿದೆ ಚಪಾತಿ ಮತ್ತು ಕರಿ? ಚಪಾತಿ. ಹಾಗೆ ಇವತ್ತು ಕೂಡ ಎಂದಿನಂತೆ ತೋಟದ ಕೆಲಸಕ್ಕೆ ಅಂತ ಬಂದಿದ್ರು. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ಹಾಗೆ ನಮ್ಮ ಯಶೋದಕ್ಕನ ಮಾತಾಡಿಸ್ದೆ. ಯಶೋದಕ್ಕ ಇವತ್ತು ಚಪಾತಿ ತಿಂತಾ ಇದ್ದಾರೆ. ಹೇಳಿ, ಮಾತಾಡಿ ಕನ್ನಡದಲ್ಲಿ. ತಿಂಡಿ ಮಾಡೋಣ ಬನ್ನಿ. ಏನು ತಿಂಡಿ? ಚಪಾತಿ ಮತ್ತೆ ಚಟ್ನಿ ಮತ್ತೆ ಸಣ್ಣ ಚಾ. ಓಕೆ. ನೋಡಿ, ಇವರೆಲ್ಲ ಹೆಲ್ತ್ ಕಾನ್ಷಿಯಸ್ ಆಯ್ತಾ, ಎಲ್ಲ ಬ್ಲ್ಯಾಕ್ ಟೀ ಕುಡಿತಾರೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಕೆಲಸ ಸ್ಟಾರ್ಟ್ ಮಾಡಿದೆ. ಇಮೇಲ್ಸ್ ಎಲ್ಲ ಚೆಕ್ ಮಾಡಿ ಆ ದಿನದ ಅಪ್ಡೇಟ್ಸ್ ಎಲ್ಲ ಕಳಿಸಿ ಕೆಲಸ ಮಾಡಿಕೊಂಡೆ. 4 ದಿನ ರಜಾ ಇತ್ತಲ್ಲ, ಸ್ವಲ್ಪ ಉದಾಸೀನ ಆಗ್ತಾಯಿತ್ತು. ಆಮೇಲೆ ನಮ್ಮ ಮನೆಯಲ್ಲಿರುವಂತಹ ಪುಟ್ಟ ಕರುಗಳ ಜೊತೆ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದೆ. ಅವರಿಗೆ ಇಷ್ಟವಾದ ಹಿಂಡಿಯನ್ನು ಕೊಟ್ಟು, ಹುಲ್ಲನ್ನು ಕೊಟ್ಟು ಅವ್ರ ಜೊತೆ ಮಾತಾಡಿಸ್ಕೊಂಡು ಸ್ವಲ್ಪ ಟೈಮನ್ನು ಅವ್ರ ಜೊತೆ ಸ್ಪೆಂಡ್ ಮಾಡಿದೆ. ಹಾಗೆಯೇ ತೋಟಕ್ಕೆ ಒಂದು ರೌಂಡ್ ಹೋಗಿ ಬಂದೆ. ಹಾಗೆ ನಮ್ಮ ಮನೆ ಹತ್ತಿರ ಇರುವಂಥ ಒಂದು ತೋಡಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಬಂದೆ. ಅಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿರ್ತವೆ ಆಯಿತಾ. ಆಮೇಲೆ ಒಂದು ಪರಿಶುದ್ಧವಾದ ನೀರು, ತುಂಬ ತಂಪಾಗಿರುತ್ತೆ, ತುಂಬ ಕ್ಲಿಯರ್ ಆಗಿರುತ್ತೆ. ಸೊ ಆ ನೀರಲ್ಲಿ ಸ್ವಲ್ಪ ಆಟ ಆಡಿ ಕೈಕಾಲೆಲ್ಲ ತೊಳೆದು ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ಅಲ್ಲಿ ಕೆಲಸದವರಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಈ ನವರಾತ್ರಿಯ ಸಂದರ್ಭದಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ ನನ್ನ ತಮ್ಮನಿಂದ. ಹಾಗೆ ಇವರಿಗೆ ಸಾಥ್ ಕೊಡಲಿಕ್ಕೆ ಪ್ರವೀಣಣ್ಣ, ಆಮೇಲೆ ನಮ್ಮ ಮಲ್ಲಣ್ಣ, ದಯಾನಂದನ ನಂಬಿದ್ದಾರೆ. ಹಾಂ, ದಯಾನಂದ. ಎಲ್ಲರೂ ಪ್ರೀತಿಯಿಂದ ಮಲ್ಲಣ್ಣ ಅಂತ ಕರೀತಾರೆ ಅವರಿಗೆ. ಅವಳಿ ಜವಳಿಯ ಟ್ವಿನ್ಸ್ ಅನೇಕ್ಲ. ಓ, ಹಾಗೆ ನಾನು ಒಂದು ಅಡಿಕೆ ಸಸಿನ ನೆಟ್ಟು ಅದಕ್ಕೆ ಒಳ್ಳೆ ಫಸಲ್ ಬರಲಿ ಅಂತ ಕೇಳಿಕೊಂಡೆ. ನೋಡಿ, ಇದುವೇ ಇಲ್ಲಿದ್ದು ಭತ್ತ ಬೆಳೆಯುವ ಹೊಲ. ಆಮೇಲೆ ಇದು ಭತ್ತ ಆಲ್ರೆಡಿ ಬೆಳೆದಿದ್ದಾರೆ, ಪೈರು ಬೆಳೆದಿದೆ ನೋಡಿ, ಎಷ್ಟು ಚಂದ ಇದೆ. ಇದು ನಮ್ಮ ಕರಾವಳಿ ಪ್ರದೇಶದಲ್ಲಿ ನವರಾತ್ರಿಗೆ ಆಗುವಂತಹ ಒಂದು ಸಿಂಹಾವೇಶ ಆಯಿತಾ. ಅದಾದಮೇಲೆ ಮಧ್ಯಾಹ್ನದ ಊಟವನ್ನು ಮುಗಿಸ್ಕೊಂಡೆ. ಆಮೇಲೆ ಸಂಜೆ ಆಗುವಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಗಾಗಿತ್ತು. ಸೊ ಮಳೆಯಲ್ಲೇ ಕಾಫಿ ಕುಡಿದು ನಂದು ಸಂಜೆದು ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ಮಳೆಯಲ್ಲೇ 5 ಕಿಲೋಮೀಟರ್ ಜಾಗ್ ಮಾಡಿದೆ. ಇಟ್ ವಾಸ್ ಆಸಮ್ ಎಕ್ಸ್ಪೀರಿಯನ್ಸ್. ಸೊ ಇದಾಗಿತ್ತು ನನ್ನ ಇವತ್ತಿದ್ದು ವ್ಲಾಗ್. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ
ಪ್ಲೀಸ್ ನಂದು ಚಾನಲಿಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.